ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹಳ್ಳಿ ಕಾರ್ ಮಾಧ್ಯಮ ಯೂಟ್ಯೂಬ್ ಚಾನಲ್. ಈಗ ನೋಡ್ತಾ ಇರೋ ಪ್ಯೂರ್ ಬಂಡೂರು ಟಗರು ಮರಿಗಳು. ಸೊ ಈಗ ಈ ವಿಡಿಯೋದಲ್ಲಿ ಹೆಂಗ್ ಸೆಲೆಕ್ಟ್ ಮಾಡೋದು ಬ್ರೀಡರ್ಸ್ ನ, ಮತ್ತೆ ಏನ್ ಕ್ವಾಲಿಟೀಸ್ ಬೇಕು ಅದಕ್ಕೆ, ಸೊ ಇದು ಇಷ್ಟು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋ ಕೊನೆವರೆಗೂ ನೋಡಿ. ಸೊ ಈಗ ನೋಡ್ತಾ ಇರೋದು ಇದು 4 months ಮೇಲ್ ಇದು. ಸೊ ಇದು ಯಾವ ಬ್ರೀಡ್ ಬರುತ್ತೆ ಎಲ್ಲ ಕೂಡ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸೊ ಫಸ್ಟ್ ನೀವು ನೋಡ್ಬೇಕಿರೋದು ಅದ್ರ ಅಪ್ಪ ಅಮ್ಮ ನೋಡ್ಬೇಕು ತಗೊಳ್ಳೋವಾಗ. ಯಾಕೆಂದ್ರೆ ಮರಿಗಳು ಚಿಕ್ಕವರಲ್ಲಿ ಈ ತರ ಕೂದಲೆಲ್ಲ ಇರುತ್ತೆ, ಬೆಳೀತಾ ಬೆಳೀತಾ ಅದು ಫುಲ್ ಉದುರೋಗ್ಬಿಡುತ್ತದು. ಹೇಗೆಂದ್ರೆ ಫುಲ್ ಇದು ಉದುರೋಗಿ ಜಸ್ಟ್ ಕಾಲಷ್ಟೇ ಇರುತ್ತೆ ಅದು. ಸೊ ಅದಕ್ಕೆ ನೀವೇನ್ ಮಾಡೋದು, ಫಸ್ಟು ಅದ್ರ ಅಪ್ಪ ಅಮ್ಮ ಎರಡನ್ನೂ ನೋಡಿ ತಗೊಳ್ಬೇಕು ರೈತರ ಹತ್ರ. ಸೊ ಅದಾದ್ಮೇಲೆ ಮರಿ ತಗೊಂಡ್ಮೇಲೆ ಏನ್ ನೋಡ್ಬೇಕಂದ್ರೆ ಫಸ್ಟ್ ಫೇಸ್ ನೋಡ್ಬೇಕು. ಫೇಸು ಈ ತರ ವೈಟ್ ಇದ್ರು ಓಕೆ, ಪೂರ್ತಿ ಬ್ರೌನ್ ಇರಬಾರ್ದು. ಈ ತರ ಕಣ್ ಸುತ್ತ ಇದು ಬ್ರೌನ್ ಇರೋದು, ಮತ್ತೆ ಈ ಸೈಡು ಈ ತರ ಬ್ರೌನ್ ಇರಬೇಕು. ಮತ್ತೆ ಈ ತರ ಸ್ವಲ್ಪ ರೋಮನ್ ನೋಸ್ ತರ ಇದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಏನ್ ಪರವಾಗಿಲ್ಲ. ಮತ್ತೆ ಇದು ಪಂಚ್ ಇರ್ಬೇಕು ಈ ತರ. ಸೊ ಅದಾದ್ಮೇಲೆ ಈ ಕೊರಳು ಮಲೆ ನೋಡ್ಬೇಕಿದು. ಸೊ ಇದೆರಡು ಕೂಡ ಜೋಡಿಸಿರ್ಬಾರ್ದು, ಸ್ವಲ್ಪ ಗ್ಯಾಪ್ ಇರ್ಬೇಕಿದು ಈ ತರ ಮಧ್ಯ. ಸೊ ಅದಾದ್ಮೇಲೆ ಈ ತರ ತಾಳ್ ನೋಡ್ಬೇಕಿದು. ಸೊ ಈ ತರ ಕೂದಲು ಚೆನ್ನಾಗಿರ್ಬೇಕು, ಮತ್ತೆ 4 ಬೆರಳಲ್ಲಿ ಇರ್ಬೇಕಿದು, ಅಂದ್ರೆ ಇಷ್ಟೇ ಇರಬೇಕು, ಅಥವಾ 1/2 feet ಇದ್ರೂ ಓಕೆ. ಸೊ ಅದಾದ್ಮೇಲೆ ಇದು ಎದೆ ಭುಜ ಎಲ್ಲ ಸ್ವಲ್ಪ ಅಗಲವಾಗಿರ್ಬೇಕಿದು. ಸೊ ಇದನ್ನ 4 months ಮರಿ ನೋಡ್ಬೋದು ಎಷ್ಟು ಅಗಲವಾಗಿದೆ ಅಂತ. ಸೊ ಇದನ್ನ ಬೆಳೀತಾ ಬೆಳೀತಾ ಇನ್ನೂ ಅಗಲ ಆಗುತ್ತೆ. ಸೊ ಇನ್ನೂ ಚೆನ್ನಾಗಿ ಕಾಣುತ್ತೆ ಮರಿ. ಸೊ ಅದಾದ್ಮೇಲೆ ಇದು ಆಕ್ಟಿವ್ ಆಗಿರ್ಬೇಕು ಈ ತರ ನೋಡ್ಬೋದು. ಇದು ಸುಮ್ಮನೆ ನಿಲ್ತಾನೆ ಇಲ್ಲ, ಇದು ಈ ತರ ಆಕ್ಟಿವ್ ಆಗಿರ್ಬೇಕು. ಅದಾದ್ಮೇಲೆ ನೆಕ್ಸ್ಟ್ ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ತರ ಉದ್ದ ನೋಡ್ಬೇಕು ಮರಿನ. ಸೊ ಈ ತರ ಲೆಂತ್ ಇರ್ಬೇಕು ಮರಿ. ಮತ್ತೆ ಹಿಂದೆಗಡೆ ಕಾಲು ಕೂಡ ಸ್ಟ್ರೈಟ್ ಆಗಿರ್ಬೇಕು, ಅಂದ್ರೆ ಸ್ವಲ್ಪ ಬೆಂಡ್ ಆಗಿರೋದು ಆ ತರ ಏನು ಇರಬಾರ್ದು. ಹಾಗೆ ಅದು ಇದು ಕೂಡ ಕಾಲು ತುಂಬ ಈ ತರ ಕೂದಲಿರ್ಬೇಕು. ಸೊ ಇದಿಷ್ಟು ಕೂಡ ನೋಡ್ಬೇಕು. ಅದಾದ್ಮೇಲೆ ಬೀಜ ನೋಡ್ಬೇಕು, ಮೀನ್ಸ್ ಅದು ಎರಡು ಒಂದೇ ಸೈಜ್ ಇದೆಯಾ ಅಥವಾ ಒಂದೇ ದಪ್ಪ ಸಣ್ಣ ಇದೆಯಾ, ಸೊ ಅದೆಲ್ಲ ನೋಡ್ಬೇಕು. ಸೊ ಇದನ್ನೆಲ್ಲ ನೋಡಿ ಮರಿನ ಸೆಲೆಕ್ಟ್ ಮಾಡ್ಬೇಕು. ಸೊ ಮರಿನ ಸೆಲೆಕ್ಟ್ ಮಾಡ್ತೀನಿ ಅಂದ್ರೆ. ಸೊ ಆದ್ಮೇಲೆ ಈ ತರ ಕೊರಳು ಮಲೆಗಳಲ್ಲಿ ಏನಂದ್ರೆ ಒಂದು ಉದ್ದ ಒಂದು ಚಿಕ್ಕ ಇರುತ್ತೆ, ಅದೇನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಎರಡು ಒಂದೇ ಸಮ ಇರೋದನ್ನ ಚೆಕ್ ಮಾಡ್ಬೇಕು. ಸೊ ಇದಿಷ್ಟು ಕೂಡ ಬ್ರೀಡಿಂಗ್ ಸೆಲೆಕ್ಟ್ ಮಾಡೋದು. ಸೊ ಹಿಂದೆಗಡೆ ಕಾಲ್ ನೋಡ್ಬೋದು, ಈ ತರ ಇದನ್ನು ಕೂದಲು ಇರಬೇಕು ಚೆನ್ನಾಗಿ. ಆಮೇಲೆ ಈ ತರ ಆಕ್ಟಿವ್ ಇರಬೇಕು ಮೇನ್. ಸೊ ಈ ತರ ಆಕ್ಟಿವ್ ಇದ್ರೆ ಅದು ಮರಿ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಸಪ್ಪಗಿರೋದು ಅಥವಾ ಸೈಲೆಂಟ್ ಆಗಿರೋದು ಆ ತರ ಎಲ್ಲ ಇರಬಾರ್ದು. ಸೊ ಆ ತರ ಸೈಲೆಂಟ್ ಆಗಿದ್ರೆ ಅವು ಕುರಿಗಳಿಗೆಲ್ಲ ಆಗಲ್ಲ. ಅದೊಂದು ರೀಸನ್ ಇಂದ ಸ್ವಲ್ಪ ಆಕ್ಟಿವ್ ಇರಬೇಕು ಅನ್ನೋದು. ನೋಡ್ಬೋದು ಇದು ನಿಂತ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಮತ್ತೆ ಈ ಭುಜ ಕಾಲು ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಈಗ ದೊಡ್ಡ ಟಗರಲ್ಲಿ ತೋರಿಸ್ತೀನಿ, ಅಂದ್ರೆ 10 months ಅಥವಾ 1 year ಆಗಿದೆ. ಸೊ ಆ ಟಗರಲ್ಲಿ ತೋರಿಸ್ತೀನಿ, ಅದನ್ನ ಹೇಗೆ ಸೆಲೆಕ್ಟ್ ಮಾಡ್ಬೋದು ಅಥವಾ ಅದ್ರಲ್ಲಿ ಏನೇನು ಕ್ವಾಲಿಟೀಸ್ ಇದೆ ಅಂತ ನೋಡಿ ಫ್ರೆಂಡ್ಸ್. ಈಗ ಇದು ಒಂದು 10 ಅಥವಾ 11 months ಆಗಿದೆ ಅಷ್ಟೇ. ನೋಡ್ಬೋದು ತುಂಬಾ ಇಷ್ಟು ಚೆನ್ನಾಗಿ ಗ್ರೋತ್ ಬಂದಿದೆ. ಸೊ ಎಲ್ಲ ಹೇಳ್ತಾರೆ ಬಂಡೂರು ಕುರಿಗಳು ಗ್ರೋತ್ ಬರಲ್ಲ ಅಂತ, ಅದು ತಪ್ಪು. ಅದು ನಾವು ಹೆಂಗ್ ಫೀಡ್ ಮಾಡ್ತೀವಿ, ಯಾವ ತರ ಕೇರ್ ಮಾಡ್ತೀವಿ, ಅದು ಮೇಯ್ನು. ಸೊ ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರೆ ಈ ತರ ಸೈಜ್ ಬರ್ತವೆ. ಸೊ ಮಟನ್ ಪರ್ಪಸ್ಗೆ ಅಂದ್ರೆ ಇನ್ನೂ ಚೆನ್ನಾಗಿ ಸೈಜ್ ಮಾಡ್ಬೋದು. ಈಗ ಒಂದು 10 to 11 months ಅದಷ್ಟೇ ಇದು. ಸೊ ನೋಡ್ಬೋದು ಇಲ್ಲಿ ಇನ್ನು ಅಲ್ಲೂ ಕೂಡ ಆಗಿಲ್ಲ, ಸ್ವಲ್ಪ ಹತ್ರ ಬನ್ನಿ. ಸೊ ನೋಡ್ಬೋದು ಇನ್ನೂ 10 months ಅಷ್ಟೇ ಇದು. ಅಲ್ಲಿ ಬೀಳಕ್ಕೆ ಇನ್ನೊಂದು 3-4 months ಬೇಕು. 1 year ಮೇಲೆ ಒಂದು 2 months ಆದ್ಮೇಲೆ ಬೀಳುತ್ತೆ. ಸೊ ನೋಡ್ಬೋದು ಇದು ಏನಂತ ರೈತರ ಹತ್ರ ತಗೊಳ್ಳಿ ಅಂತ ಹೇಳ್ತೀವಿ ಅಂದ್ರೆ ಒಂದೇ ರೀಸನ್. ನೋಡ್ಬೋದು ಇದು ಆಲ್ರೆಡಿ 10 months, ಇದು 4 months ಇದ್ದಾಗ ತಂದಿರೋದು. ನೋಡ್ಬೋದು ವೈಟ್ ಫೇಸ್ ಇರ್ಬೋದು, ಹಾಗೆ ಕಾಲಲ್ಲಿ ಕೂದಲಾಗ್ಬೋದು, ಹಾಗೆ ಇದ್ರದ್ದು ಬ್ಲಡ್ ಲೈನ್ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಮೇಂಟೈನ್ ಆಗಿದೆ. ಸೊ ನೀವು ಅದೇ ಈ ಸಂತೆಗಳಲ್ಲಿ ಅಥವಾ ಯಾರು ತಂದು ಮಾರೋರ ಹತ್ರ ತಗೊಳ್ತೀವಿ ಅಂದ್ರೆ ಅದು ಗ್ಯಾರಂಟಿ ಕೊಡೋಕ್ಕಾಗಲ್ಲ, ಏಕೆಂದ್ರೆ ಅವರು ತಂದು ಮಾರ್ತಿರ್ತಾರೆ. ಸೊ ಅದ್ರ ಅಪ್ಪ ಅಮ್ಮ ಹೇಗಿರುತ್ತೋ ಏನೋ ಗೊತ್ತಿರಲ್ಲ. ಸೊ ಈಗ ನೋಡ್ಬೋದು ಇದು ಈ ತರ ಇದೆ. ಸೊ ಇದನ್ನ ಬ್ರೀಡಿಂಗ್ ಮಾಡಿಸಿದ್ರೆ ಇದೇ ತರ ಮರಿಗಳು ಹುಟ್ಟೇ ಉಡುತ್ತೆ, 100% ಉಡ್ಲೇಬೇಕು. ಸೊ ಹಾಗೆ ನೋಡೋದು ಇನ್ನೂ ಕಾಲೆಲ್ಲ ಕೂದಲು ಉಳಿಸ್ಕೊಂಡಿದೆ. ಸೊ ಇದು ಉಚ್ಚ ಕುರಿ ಅಥವಾ ಒಟ್ನಾವ್ ಕುರಿಗೆ ಬರುತ್ತೆ ಇದು. ಸೊ ಹಾಗೆ ನೋಡ್ಬೋದು ಎದೆ ಭುಜ ಎಷ್ಟು ಅಗಲ ಇದೆ ಅಂತ. ಸೊ ಹೆಚ್ಚು ಕಡಿಮೆ 1 ಅಡಿ ಅಗಲ ಇದೆ. ಹಾಗೆ ಇದು ಕೊರಳು ಮೇಲೆ ಗುರ್ತಿದಾವೆ, ಗುರ್ತಿದ್ರು ಫೈನ್, ಮರಿಗಳು ಹುಟ್ಟೆ ಉಡುತ್ತೆ. ಹಾಗೆ ಇದು ಕಣ್ಸುತ್ತ ಬ್ರೌನ್ ಇರಬೇಕು, ಪೂರ್ತಿ ವೈಟ್ ಫೇಸ್ ಇದ್ರೂ ಚೆನ್ನಾಗಿ ಕಾಣಲ್ಲ ಅದು. ಸೊ ಈ ತರ ಬ್ರೌನು ಮತ್ತೆ ಈ ಕಡೆ ಇಷ್ಟಾದ್ರೂ ಇರಲೇಬೇಕು ಅದು. ಸೊ ಎಲ್ಲ ವೈಟ್ ಫೇಸ್ ಅಂತಾರೆ, ಇರಬೇಕು, ಬಟ್ ಸ್ವಲ್ಪ ಬ್ರೌನ್ ಇರಲೇಬೇಕು ಈ ತರ. ಸೊ ಅದಾದ್ಮೇಲೆ ಬಾಡಿ ಲೆಂತ್ ನೋಡ್ಬೋದು. ಸೊ ಇದು ಫ್ರೆಂಡ್ಲಿ ನೇಚರ್, ಇದು ಬಂಡೂರು ಕುರಿ ಅಂದ್ರೆ ಫ್ರೆಂಡ್ಲಿ ನೇಚರ್. ನೋಡ್ಬೋದು ಕಟಾಕಿಲ್ಲ ಇದು. ಬೇರೆ ಟಗರುಗಳಾದ್ರೆ ಒಂದೇ ಸಲ ಗುದ್ಬಿಟ್ಟು ಓಡಾಡ್ತವೆ. ಸೊ ಇದು ನೋಡ್ಬೋದು ಎಷ್ಟು ಫ್ರೆಂಡ್ಲಿ ಆಗಿದೆ ಅಂತ. ಸೊ ಇದೆಲ್ಲ ನೋಡಬೇಕು. ಹಾಗೆ ಇನ್ನೊಂದು ಮೇನ್ ಏನಂದ್ರೆ ಬ್ರೀಡರ್ಸ್ಗೆ
ಸೊ ಅದು ಇಷ್ಟು ಸೈಜ್ ಬರೆಸ್ಬಾರ್ದು ಅಷ್ಟೇ. ಸೊ ಇನ್ನೂ ಸ್ವಲ್ಪ ಕಡಿಮೆ ಇರಬೇಕು, ಅಥವಾ ಕುರಿಗಳಿಗೆ ಬ್ರೀಡಿಂಗ್ ಸ್ಟಾರ್ಟ್ ಮಾಡಿದ್ಮೇಲೆ ಸ್ವಲ್ಪ ಸೈಜ್ ಆದ್ರೂ ಓಕೆ, ಏಕೆಂದರೆ ಅವಾಗ ಅಭ್ಯಾಸ ಆಗಿರುತ್ತೆ. ಸೊ ಅದು ಆರಾಮ್ಸೆ ಕ್ರಾಸ್ ಮಾಡುತ್ತೆ. ಸೊ ನೀವು ಯಾರು ಬಿತ್ತನೆಗೆ ಸಕ್ತಿವೇನಾದ್ರು ಸ್ವಲ್ಪ ಸೈಜ್ ಕಡಿಮೆನೇ ಇಟ್ಟಿರಿ, ಏನಾದ್ರು ಸೈಜ್ ಜಾಸ್ತಿ ಆದರೆ ಅದು ಬ್ರೀಡಿಂಗ್ ಆಗಲ್ಲ ಅಂದರೆ ಹತ್ತಕ್ಕಾಗಲ್ಲ ಅಷ್ಟೇ ಅದಕ್ಕೆ. ಸೊ ಹಂಗಾಗಿ ಸ್ವಲ್ಪ ಫಿಟ್ಟಾಗಿ ಮೇಂಟೈನ್ ಮಾಡ್ಬೇಕಷ್ಟೇ ಅದನ್ನು. ಸೊ ಹಾಗೆ ನೋಡ್ಬೋದು, ಇದು 4 ಬೆರಳು ಅಂದರೆ 1/2 ಫೀಟ್ ಇದೆ ಅಷ್ಟೇ ಇದು. ಸೊ ಇದು ಹೆಂಗೆ ಬೆಳೆದ್ರು ಇದು ಕುಳ್ಳುವಾಗೆ ಬೆಳೆಯುತ್ತೆ, ಲೆಂತ್ ಬರುತ್ತೆ ಮತ್ತೆ ದಪ್ಪ ಆಗುತ್ತೆ ಅಷ್ಟೇ, ಬಟ್ ಇದು ಹೈಟ್ ಬರಲ್ಲ. ಸೊ ಇದು 4 ಬೆಟ್ ಅಂದರೆ ಒಂದು 1/2 ಫೀಟ್ ಅಷ್ಟೇ ಇರೋದು ಇದು ಕಾಲು. ಸೊ ಇದು ಪ್ಯೂರ್ ಕ್ವಾಲಿಟಿ. ಸೊ ರೈತರ ಹತ್ರ ತಗೊಂಡ್ರೆ ಈ ಥರ ಕ್ವಾಲಿಟಿ ಪಕ್ಕಾ ಇರುತ್ತೆ. ಸೊ ದುಡ್ಡು ಈಗ 50-60 ಸಾವಿರ ಕೊಡ್ತಂದ್ರೂ ಕೂಡ ಅದಕ್ಕೆ ವರ್ತ್ ಇರುತ್ತೆ. ಸೊ ನೀವು ಅದೇ ಯಾರೋ ತಂದಿರೋ ಹತ್ರ ಹೋಗಿ ತರ್ತೀನಿ ಅಂದರೆ ಅದು ಗ್ಯಾರಂಟಿ ಇರಲ್ಲ. ಸೊ ಅದು ಬೆಳೀತಾ ಚೆನ್ನಾಗಿ ಬರ್ಬೋದು ಅಥವಾ ಬರ್ದೇನೋ ಇರ್ಬೋದು. ಸೊ ಈಗ ನೋಡ್ಬೋದು ನೀವೇ ಪ್ರಾಡಕ್ಟ್ನ. ಸೊ ಈಗ ಅದು 4 ಮಂತ್ಸ್ ಇದೆ ಅದು. ಸೊ ಅದು ನೆಕ್ಸ್ಟು ಇದಕ್ಕಿಂತ ಚೆನ್ನಾಗಿ ಬರುತ್ತದು, ಇದಕ್ಕೂ ಟಾಪ್ ಬ್ರೀಡಲ್ಲಿ ಬರುತ್ತದು. ಸೊ ಎರಡು ಕೂಡ ಉಚ್ಚುಕುರಿ ಅಥವಾ ಒಟ್ನವು ಕುರಿಗೆ ಬರುತ್ತಿದ್ದು. ಸೊ ಈ ಥರ ಕಾಲು ದಪ್ಪ ಬರೋದೇ ಉಚ್ಚುಕುರಿ ಅಥವಾ ಒಟ್ನವು ಕುರಿಗಳಿಗೆ. ನೋಡ್ಬೋದು ಇದು ಲೆಂತ್ ಆಗ್ಬೋದು, ಹಾಗೆ ಹಿಂದಗಡೆ ಕಾಲು ಕೂಡ ನೋಡ್ಬೋದು, ಕೂದಲೆಲ್ಲ ತುಂಬ ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇದು ಪಕ್ಕ 100% ಟಾಪ್ ಬ್ರೀಡರ್ ಆಗುತ್ತೆ ಇದು. ಸೊ ಇನ್ನು ಅಲ್ಲಿ ಬಿದ್ದಿಲ್ಲ, ಇನ್ನೊಂದು 3 ಮಂತ್ಸ್ ಆದಮೇಲೆ ಇನ್ನು ಬ್ರೀಡಿಂಗ್ ಸ್ಟಾರ್ಟ್ ಮಾಡ್ಬೋದು. ಸೊ ಬ್ರೀಡಿಂಗ್ ಮಾಡೋದಕ್ಕೆ ಏನಂದರೆ ಈ ಕೈ ತಿಂಡಿ ಎಲ್ಲ ಕೊಡಬಾರ್ದು, ಏನಾದರೂ ಉಳ್ಳಿ ಅಥವಾ ಈ ಉದ್ದಿನ ಕಾಳು ಇಂಥದ್ದನ್ನು ಕೊಟ್ಟರೆ ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದು ಫಿಟ್ ಆಗಿರುತ್ತೆ. ಅದು ಉಳ್ಳಿ ಎಲ್ಲ ಕೊಟ್ಟರೆ ಅದು ಸ್ಟ್ರೆಂತ್ ಜಾಸ್ತಿ. ಸೊ ಹಾಗಾಗಿ ಬ್ರೀಡಿಂಗ್ಗೆ ತುಂಬ ಚೆನ್ನಾಗಾಗುತ್ತೆ. 20 ಕುರಿ ಇದ್ರೂ ಕೂಡ ಒಂದೇ ಟಗರು ಮೇಂಟೈನ್ ಮಾಡ್ಬೋದು. ಸೊ ನೋಡ್ಬೋದು ಈ ಥರ ಲೆಂತ್ ಇರಬೇಕು ಮರಿ. ಸೊ ನೋಡ್ಬೋದು, ಹಾಗೆ ಹಿಂದೆ ನೋಡ್ಬೋದು, ನೋಡೋದು ಕಾಲೆಲ್ಲ ಕೂದಲು ಎಷ್ಟಿದೆ ಅಂತ. ಸೊ ಈ ಥರ ಇರಬೇಕು ಕ್ವಾಲಿಟಿ ಅಂದರೆ. ನೋಡೋದು ಬಿಟ್ಬಿಟ್ರು ಕೂಡ ಅದು ಏನು ಮಾಡಲ್ಲ, ಅಷ್ಟು ಫ್ರೆಂಡ್ಲಿ ನೇಚರ್ ಇದು. ಸೊ ಆಮೇಲೆ ಇದು ಕಾಸ್ಟ್ಲಿ ಅಂತಾರೆ. ಇದಕ್ಕೆ ಅವರು 4 ತಿಂಗಳು ಮರಿ ಇದ್ದಾಗ ತಂದಿರೋಂಥದ್ದು 60,000, 4 ಅಲ್ಲ 6 ತಿಂಗಳು ಮರಿ ಇದ್ದಾಗ. ಸೊ ಅಷ್ಟು ರೇಟ್ ಎಂತಕ್ಕೆ ಅಂದರೆ ಕ್ವಾಲಿಟಿ ಇದೆ, 100% ಪ್ಯೂರ್ ಬ್ಲಡ್ ಲೈನ್ ಇದೆ. ಸೊ ಅದಕ್ಕೆ ರೈತರ ಹತ್ರ ತಗೊಳ್ಳಿ, ಒಳ್ಳೆ ಕ್ವಾಲಿಟಿ ಸಿಗುತ್ತೆ, ಯಾವುದು ಕೂಡ ಮೋಸ ಆಗಲ್ಲ, ಹಾಗೆ ಲಾಭನೂ ಆಗುತ್ತೆ ಇದರಿಂದ. ಸೊ ಈಗ ಇದನ್ನು ಸೇಲ್ ಮಾಡ್ತೀವಿ ಅಂದರೆ ಮಿನಿಮಮ್ 90,000 ಮೇಲೆ ಕೊಡ್ತಾರೆ. ಸೊ ಅಲ್ಲಿಗೆ 30,000 to 40,000 ಲಾಭ ಸಿಗುತ್ತೆ. ಸೊ ಹಾಗೆ ಶೋಕಿ ಮಾಡ್ದಂಗೂ ಆಗುತ್ತೆ. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ.